Hi children, praise the Lord. ನೆನ್ನೆ ಪ್ರೋಗ್ರಾಮ್ ಎಲ್ಲರೂ ಎಂಜಾಯ್ ಮಾಡಿದ್ರಾ? ಬನ್ನಿ, ಇವತ್ತು ನಾವು ಸ್ವಲ್ಪ ಸಮಯ ದೇವರ ಸನ್ನಿಧಾನದಲ್ಲಿ ಕಳೆಯೋಣ. ಐ ಆಲ್ ರೆಡಿ? ಟೇಕ್ ಯುವರ್ ಬೈಬಲ್, ನೋಟ್ಬುಕ್, ಪೆನ್ ಆರ್ ಪೆನ್ಸಿಲ್ ಆ್ಯಂಡ್ ಸಿಟ್ ಇನ್ ಫ್ರಂಟ್ ಆಫ್ ಯುವರ್ ಡಿವೈಸ್. ಪೇರೆಂಟ್ಸ್, ನಿಮ್ಮ ಮಕ್ಕಳ ಜೊತೆಯಲ್ಲಿ ಕುಳಿತು ಅವರಿಗೆ ನಿನ್ನೆ ನೀವು ಮಾಡಿದ್ರೆ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್. Let us all close our eyes. Thank Jesus for all that He's done in our lives. He's always been our Ebenezer, the God who took care of us, who's been taking care. He's the one who has been leading us so long. After all that's happening in this world, He's the one who has taken care of us like an apple of His eyes. Lord Jesus, we thank you so much from the bottom of our heart, Lord Father God. Lord Jesus, you've taken care so much, Lord Father God. Thank you so much, Lord Jesus Christ. Let us all praise Him. Let us give Him thanks. Let us adore Him. Let us all lift our hands and pray to God. Let us worship Jesus. Hallelujah. Yes, Jesus. Yes, Father God, Lord, you are almighty. Yes, Jesus, Lord. Hallelujah. Without you, we are nothing, Lord Jesus Christ. You are everything in our lives.
ನಿಮಗೆ ನಾವು ಅತಿಶಯವಾಗಿ ಪೋಷಿಸಿದೆಪ್ಪ. ಒಂದೊಂದು ದಿನವೂ ಅತಿಶಯವಾಗಿ ಪೋಷಿಸಿದೆ. ತಲೆ ತಗ್ಗಿದ ಸ್ಥಳಗಳಲ್ಲೆಲ್ಲ ಮೇಲೆತ್ತಿದೆ. ಒಂದೊಂದು ದಿನವೂ ಅತಿಶಯವಾಗಿ ಪೋಷಿಸಿದೆ. ತಲೆ ತಗ್ಗಿದ ಸ್ಥಳಗಳಲ್ಲೆಲ್ಲ ಮೇಲೆತ್ತಿದೆ. ಯೆಹೋವಾ ನೀನೇ, ನನಗೆಲ್ಲವೂ ನೀನೇ. ನನ್ನ ಅಗತ್ಯವೆಲ್ಲ ಸಂಧಿಸುವೆ. ಯೆಹೋವಾ ನೀನೇ, ನನಗೆಲ್ಲವೂ ನೀನೇ. ನನ್ನ ಅಗತ್ಯವೆಲ್ಲ ಸಂಧಿಸುವೆ. ಆರಾಧನೆ, 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 ಆರಾಧನೆ ನಿಮಗೆ. ಆರಾಧನೆ, ಆರಾಧನೆ, ಆರಾಧನೆ ನಿಮಗೆ. ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು. ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು. ನನ್ನುಸಿರಾದ ಯೇಸು. ನನ್ನುಸಿರಲ್ಲೇ ಬೆರೆತು ನನ್ನುಸಿರೇ ನಾನಿನ್ನ ಸ್ತುತಿಪೆ. ನನ್ನುಸಿರೇ ನಾನಿನ್ನ ಸ್ತುತಿಪೆ. ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು. ನನ್ನುಸಿರಾದ ಉಸಿರಾದ ಉಸಿರಾದ ಯೇಸು. ನನ್ನುಸಿರಾದ ಯೇಸು. ನನ್ನುಸಿರಲ್ಲೇ ಬೆರೆತು. Yes, Jesus Christ. You are everything to us. Yes, Lord Jesus Christ. ನನ್ನುಸಿರೇ ನಾನಿನ್ನ ಸ್ತುತಿಪೆ. ನನ್ನುಸಿರೇ ನಾನಿನ್ನ ಸ್ತುತಿಪೆ. Hi friends, this is the time for action song. Our God is so wonderful. His name is praised all over the world. So let's do the action song. From the top of my head, way, way down to my toes, I can't keep it all inside. I want to jump with all my might. From the top of my head, way, way down to my toes, I can't keep it all inside. I want to dance with all my might. ಟೈಮ್. ನೆನ್ನೆ ಸ್ಟೋರಿ ಗೊಲಾಯತ್ ಮತ್ತು ಡೇವಿಡ್ ಇಷ್ಟ ಆಯ್ತಾ ನಿಮಗೆ? ಆ ಸ್ಟೋರಿಯಿಂದ ಮಾರಲ್ ಏನು ಕಲ್ತ್ರಿ? We can destroy any Goliath by ಎಸ್, faith. ಬೈ ಫೇತ್. ಓನ್ಲಿ ಬೈ ಫೇತ್. In the name of Jesus. In the name of Jesus, we can destroy any Goliath. Which Goliath did we destroy yesterday? Coronavirus. Now today I'm going to tell you another story. ಇವಾಗ ನೀವು ಜೀಸಸ್ ನೀರ್ ಮೇಲೆ ನಡೆದಿರೋದು ನೋಡಿದ್ದೀರಾ? ಓಕೆ. ಜೀಸಸ್ ತುಂಬ ಜನಗಳಿಗೆ ಊಟ ಕೊಟ್ರಲ್ಲ, ಏನು ಕೊಟ್ಟರು? 5 loaves of bread and 2 fishes. 5 ರೊಟ್ಟಿ 2 ಮೀನುಗಳನ್ನು ಹಂಚಿ ಎಲ್ಲರಿಗೂ ಊಟ ಕೊಟ್ಟರು.
ಸೊ ಇದೆಲ್ಲ ಆಯಿತು. ಇವಾಗ ನಾನು ಸ್ಟೋರಿ ಸ್ಟಾರ್ಟ್ ಮಾಡ್ತೀನಿ. ಜೀಸಸ್ ಊಟ ಎಲ್ಲರಿಗೂ ಕೊಟ್ಟಾಯಿತು, ಇವಾಗ ಸ್ಟೋರಿ ಸ್ಟಾರ್ಟ್. ಈ ಸ್ಟೋರಿ ಹೆಸರು ಏನು ಗೊತ್ತಾ? ಸ್ಟ್ರಾಂಗ್ ಫೇತ್, ಅಂದರೆ ಬಲವಾದ ನಂಬಿಕೆ. ಎಲ್ಲರಿಗೂ ಯೇಸು ಸ್ವಾಮಿ ಮೇಲೆ ಬಲವಾದ ನಂಬಿಕೆ ಇರಬೇಕು. ನಂಬಿಕೆ ಇದ್ರೇ ಡೇವಿಡ್ ಥರ ಎಲ್ಲ ಗೊಲಾಯತ್ನ ಕಿಲ್ ಮಾಡ್ಬೋದು ನಾವು. ಇವಾಗ ಎಲ್ಲರಿಗೂ ಊಟ ಕೊಟ್ಟಾಯಿತು. ಜೀಸಸ್ ಏನು ಮಾಡಿದ್ರು, ಡಿಸೈಪಲ್ಸ್ನೆಲ್ಲ ಕರೆದ್ಬಿಟ್ಟು, ನೀವು ಇದು ಶಿಪ್ ಹತ್ಬಿಟ್ಟು ಈ ಕಡೆಯಿಂದ ಆ ಕಡೆಗೆ ಹೋಗಿ ನಾನು ಬರ್ತೀನಿ ನಿಮ್ಮ ಹಿಂದೆನೇ, ಇವ್ರನ್ನೆಲ್ಲ ಕಳಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಸೊ ಡಿಸೈಪಲ್ಸ್ ಏನು ಮಾಡಿದ್ರು, ಎಷ್ಟು ಬಾಸ್ಕೆಟ್ಸ್ ಆಫ್ ಫುಡ್ ರಿಮೇನ್ ಇತ್ತಲ್ಲಿ, ಎಷ್ಟು ಮಿಕ್ಕಿತ್ತು? 12 ಬಾಸ್ಕೆಟ್ಸ್. ಅದನ್ನೆಲ್ಲ ಎತ್ಕೊಂಡು ಅವ್ರು ಹೋಗಿ ಶಿಪ್ಪಲ್ಲಿ ಕೂತ್ಕೊಂಡ್ರು. ಅವರು ಓಷನಲ್ಲಿ ಹೋಗ್ತಾ ಇದ್ದಾರೆ. ಜೀಸಸ್ ಏನು ಮಾಡಿದ್ರು, ಒಂದು ಮೌಂಟೇನ್ ಮೇಲೆ ಹೋಗಿ ಕೂತ್ಬಿಟ್ಟು ಪ್ರೇಯರ್ ಮಾಡ್ತಾ ಇದ್ದಾರೆ. ಡಾರ್ಕ್ ಆಗೋಯ್ತು, ನೈಟ್ ಆಗೋಯ್ತು, ತುಂಬ ನೈಟ್ ಆಗೋಯ್ತು, ಮಿಡ್ ನೈಟ್ ಆಗೋಯ್ತು. ಆ ಟೈಮಲ್ಲಿ ಜೋರಾಗಿ ವಿಂಡ್ ಬ್ಲೋ ಆಗ್ತಾ ಇದೆ. ಅಲೆಗಳೆಲ್ಲ ಹೀಗೆ ಮೇಲೆ ಕೆಳಗೆ ಹೋಗ್ತಾ ಇದೆ. ಇವ್ರ ಶಿಪ್ ಏನಾಗ್ತಾ ಇದೆ, ಹೀಗೆ 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 ಹೋಗ್ತಾ ಇದೆ. ಡಿಸೈಪಲ್ಸ್ಗೆಲ್ಲ ಭಯ ಆಯಿತು. ಅವಾಗ ಏನು ಮಾಡ್ತಾರೆ, ಅವ್ರು ಕಿರ್ಚ್ಕೊಳ್ತಾರೆ, ಸ್ವಾಮಿ ಜೀಸಸ್ ನಮ್ಮನ್ನು ಕಾಪಾಡಿ, ಓ ಗಾಡ್ ನಮ್ಮನ್ನು ಕಾಪಾಡಿ, ಓ ಗಾಡ್ ನಮ್ಮನ್ನು ಕಾಪಾಡಿ. ಅವಾಗ 24th ವರ್ಸಲ್ಲಿ ಜೀಸಸ್ ಅಲ್ಲಿಂದ ಇವ್ರ ವಾಯ್ಸ್ ಕೇಳ್ಕೊಂಡು ಬರ್ತಾರೆ. ಬಂದಾಗ 24th ವರ್ಸ್ ಓದುಮ. ಮ್ಯಾಥ್ಯೂ ಚಾಪ್ಟರ್ 14 24th ವರ್ಸ್. But the boat was now in the middle of the sea, tossed by waves, for the wind on contrary. 25 ಓದು. Now in the fourth watch of the night, Jesus went to them, walking on the sea. ಈಗ ಇವರೆಲ್ಲ ಕಿರ್ಚ್ಕೊಳ್ತಾ ಇದ್ದಾರೆ. ಇವ್ರ ಬೋಟ್ ಎಲ್ಲಿದೆ ಗೊತ್ತಾ? ಮಿಡ್ಲ್ ಆಫ್ ದ ಓಷನಲ್ಲಿದೆ. ಭಯ. ಜೀಸಸ್ಗೆ ಅದು ಕೇಳಿಸ್ತು. ಜೀಸಸ್ ಹೋಗ್ತಾರೆ. ಹೋದಾಗ ಜೀಸಸ್ ಹೋದ ಟೈಮ್ ಯಾವುದು ಗೊತ್ತಾ? 4th ವಾಚ್ ಆಫ್ ದ ನೈಟ್, ಅಂದರೆ ರಾತ್ರಿಯ 4ನೇ ಜಾವ. ಹಂಗಂದ್ರೆ ಏನು ಗೊತ್ತಾ? ಯಾವ ಟೈಮ್ ಅಂತ? 4th ವಾಚ್ ಆಫ್ ದ ನೈಟ್ ಅಂತ ಹೇಳಿದ್ರೆ ಮಿಡ್ ನೈಟ್ 3 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಬಿಟ್ವೀನ್. ಈ ಟೈಮಲ್ಲಿ ಜೀಸಸ್ ಏನು ಮಾಡ್ತಾರೆ, ಅಯ್ಯೋ ನನ್ನ ಡಿಸೈಪಲ್ಸ್ ಎಲ್ಲ ಈ ಥರ ಹೆದರ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನೀರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಡಿಸೈಪಲ್ಸ್ ಎಲ್ಲ ನೋಡ್ತಾರಲ್ಲ, ಏ ಗೋಸ್ಟ್ ಭೂತ, ಅಯ್ಯೋ ದೇವ್ರೇ ನಮ್ಮನ್ನು ಕಾಪಾಡಿ. ಅವಾಗ ಜೀಸಸ್ ಹೇಳ್ತಾರೆ, ಓ ಡಿಸೈಪಲ್ಸ್ ಹೆದರ್ಬೇಡಿ, ಡೋಂಟ್ ಗೆಟ್ ಸ್ಕೇರ್ಡ್, ಇಟ್ಸ್ ನಾನು ಬರ್ತಾ ಇದ್ದೀನಿ. ಓ ನಮ್ಮ ಜೀಸಸ್ ಬರ್ತಾ ಇದ್ದಾರೆ, ನಮ್ಮ ಸ್ವಾಮಿ ಬರ್ತಾ ಇದ್ದಾರೆ. ಅಪ್ಪ ನಾವೆಲ್ಲೋ ಗೋಸ್ಟ್ ಅಂದ್ಕೊಂಡ್ಬಿಟ್ವಿ ಅಂದ್ಬಿಟ್ಟು ಪೀಟರ್ ಏನು ಮಾಡ್ತಾನೆ, ಜೀಸಸ್ ನೀವೇ ಆಗಿದ್ದರೆ ನಾನು ಈ ನೀರ ಮೇಲೆ ನಡ್ಕೊಂಡು ನಿಮ್ಮ ಹತ್ರ ಬರ್ತೀನಿ ಜೀಸಸ್. ನಾವು ಯಾವಾಗಲೂ ಯೇಸು ಸ್ವಾಮಿ ಮೇಲೆ ಸ್ಟ್ರಾಂಗ್ ಫೇತ್ ಇಡಬೇಕು. ಈತ ಪಾಪ ಪೀಟ್ರ್ ಹೇಳ್ತಾನೆ ನಾನು ನಡ್ಕೊಂಡು ಬರ್ತೀನಿ ಅಂತ. ಇನ್ನೊಬ್ಬ ಡಿಸೈಪಲ್ ಹೇಳ್ತಾನೆ, ಏಯ್ ನೀನು ಯಾಕೆ ನಡ್ಕೊಂಡು ಹೋಗ್ತೀಯ ನೀರಲ್ಲಿ, ನಿನಗೆ ನೀರಲ್ಲಿ ನಡೆಯೋಕ್ಕಾಗುತ್ತಾ? ಅವ್ರ ದೇವರು ಅವ್ರು ನಡೀತಾರಪ್ಪ, ನೀನು ಮನುಷ್ಯ, ನೀನು ಹೆಂಗೆ ನಡೆಯೋಕ್ಕಾಗುತ್ತೆ? ನಾವೂ ಅಷ್ಟೇ ಎಕ್ಸಾಮ್ ಸೀಸನಲ್ಲಿ ಡಿಫಿಕಲ್ಟ್ ಆಗಿದೆ, ಇದನ್ನು ಫಸ್ಟ್ ಓದ್ಕೊಳ್ಳೋಣ, ಅದು ಈಸಿ ಆಗಿದೆ, ಅದನ್ನು ಫಸ್ಟ್ ಓದ್ಬಿಡೋಣ ಅಂತ ನಾವೆಲ್ಲ ಡಿಸೈಡ್ ಮಾಡುವಾಗ ಫ್ರೆಂಡ್ಸ್ ಬಂದು ಹೇಳ್ತಾರೆ, ಈ ಕ್ವೆಶನ್ ಬರೋದೇ ಇಲ್ಲ ಬಿಟ್ಬಿಡು, ಈ ಪೋಯಮ್ ಬರೋದೇ ಇಲ್ಲ ಬಿಟ್ಬಿಡು. ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾರೆ. ಆಗ ನೀವು ಡಿಸ್ಟರ್ಬ್ ಆಗಬಾರ್ದು. ಪೀಟರ್ ಇಲ್ಲಿ ಡಿಸ್ಟರ್ಬ್ ಆಗ್ತಾನೆ ನೋಡಿ. ಪೀಟರ್ ಏಸಪ್ಪ ಹೇಳಿದ್ರು ಬಾ ನಡ್ಕೊಂಡು ಬಾ. ಇವನು ನಡ್ಕೊಂಡು ಬರ್ತಾ ಪೀಟರ್ ನಡೀತಾ ಜೋರಾಗಿ ಒಂದು ಬಿರುಗಾಳಿ ಬಂದ್ಬಿಡುತ್ತೆ. ಬಂದಿದ್ದ ತಕ್ಷಣ ಅಯ್ಯೋ ಜೀಸಸ್ ನಾನು ಬಿದ್ದೋಗ್ಬಿಡ್ತೀನಿ, ನಾನು ಸತ್ತೋಗ್ಬಿಡ್ತೀನಿ, ನಾನು ಮುಳುಗೋಗ್ಬಿಡ್ತೀನಿ, ನನ್ನ ಕೈ ಹಿಡ್ಕೊಳ್ಳಿ, ನನ್ನನ್ನೇ. ಲಿಟ್ಲ್ ಫೇತ್, ಸ್ವಲ್ಪ ನಂಬಿಕೆ, ಆ ಥರ ಇರಬಾರ್ದು. ಯಾವ ಥರ ನಂಬಿಕೆ ಇರಬೇಕು? ಸ್ಟ್ರಾಂಗ್ ಫೇತ್ ಇರಬೇಕು. ಜೀಸಸ್ಸು ತನ್ನ ಕೈ ಹಿಡಿದು ಮೇಲೆ ಎತ್ತುತ್ತಾರೆ. ಒಂದು ಸ್ಮಾಲ್ ನಿಜವಾಗಿ ನಡೆದ ಇನ್ಸಿಡೆಂಟ್ ಹೇಳ್ತೀನಿ. ಒಂದು ವಿಲೇಜ್, ಈ ವಿಲೇಜಲ್ಲಿ ಚರ್ಚೇ ಇಲ್ಲ. ಇಲ್ಲಿರೋ ಕ್ರಿಶ್ಚಿಯನ್ಸ್ ಎಲ್ಲ
ನದಿ ಇದೆ, ಆ ನದಿನ ದಾಟ್ಕೊಂಡು ಹೋಗಬೇಕು. ಓಕೆನಾ? ಅವರೆಲ್ಲರೂ ಈ ಬೋಟ್ ಇದು ನೋಡಿದ್ದೀರಲ್ಲ, ಒಂದು ಬಾಸ್ಕೆಟ್ ಥರ ಒಂದು ರೌಂಡ್ ಬೋಟ್ ಥರ ಇರುತ್ತೆ. ಈ ಹಳ್ಳಿಯಲ್ಲಿ ಒಬ್ಬ ತುಂಬ ಬಡವ ಇದ್ದ. ಅವನ ಹತ್ರ ಹಾಕ್ಕೊಂಡಿರೋ ಒಂದೇ ಬಟ್ಟೆ ಇರೋದು, ಬೇರೆ ಬಟ್ಟೆನೇ ಇಲ್ಲ. ಅವನು ಇದನ್ನೇ ಒಗಿಬೇಕು, ಇದನ್ನೇ ಹಾಕ್ಕೋಬೇಕು, ಇದನ್ನೇ ಒಗಿಬೇಕು, ಇದನ್ನೇ ಹಾಕ್ಕೋಬೇಕು. ಸೊ ಸಂಡೇ ಏನು ಮಾಡ್ದ, ಬಟ್ಟೆ ಹಾಕ್ಕೊಂಡು ಬಂದ. ಇವಾಗ ಅವನ ಹತ್ರ ದುಡ್ಡಿಲ್ಲ. ಅವನಿವಾಗ ಆ ಕಡೆ ಹೋಗಬೇಕು, ನದಿ ದಾಟ್ಕೊಂಡು ಆ ಕಡೆ ಹೋಗಬೇಕು, ಬೋಟ್ಗೆ ದುಡ್ಡಿಲ್ಲ. ಅವನು ಅಲ್ಲೇ ವೆಯ್ಟ್ ಮಾಡ್ತಾನೆ. ಎಲ್ಲ ಜನರು ಹೋದ್ಮೇಲೆ ಅವನ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಬಿಟ್ಟು ನೀರಲ್ಲಿ ಸ್ವಿಮ್ ಮಾಡ್ಕೊಂಡು ಆ ಕಡೆ ಹೋಗ್ತಾನೆ. ಆ ಕಡೆ ಹೋದ್ಮೇಲೆ ಮತ್ತೆ ಒಂದು ಮರದಡಿಯಲ್ಲಿ ಹೋಗಿ ಬಟ್ಟೆ ಎಲ್ಲ ಹಾಕ್ಕೊಂಡು ಚರ್ಚ್ಗೆ ಹೋಗ್ತಾನೆ. ಆ ದಿವಸ ಸಭೆಯಲ್ಲಿ ಪಾಸ್ಟ್ರು ಇದೇ ಪ್ರಸಂಗ ಮಾಡ್ತಾ ಇರ್ತಾರೆ. ಯೇಸು ಸ್ವಾಮಿ ನೀರ ಮೇಲೆ ನಡೆಯುವಂಥ ಪ್ರಸಂಗ ಮಾಡ್ತಾ ಇರ್ತಾರೆ. ಅಚಲವಾದ ನಂಬಿಕೆ ಇರಬೇಕು ಮಕ್ಕಳೇ, ಸ್ಟ್ರಾಂಗ್ ಫೇತ್ ಇರಬೇಕು ಮಕ್ಕಳೇ ಅಂತ ಪಾಸ್ಟ್ರು ಹೇಳ್ತಾ ಇದ್ದಾರೆ ಕಿರ್ಚಿ. ಇವನಿಗೆ ಬಂತು, ಎಸ್ ನಾನು ಜೀಸಸ್ನ ನಂಬ್ತೀನಿ, ಈಗ ನೀರ ಮೇಲೆ ನಾನು ನಡ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಬರೋ ಎಲ್ಲ ಮುಗಿದ ಮೇಲೆ ಡ್ರೆಸ್ ಚೇಂಜ್ ಮಾಡ್ದಿರಾ ರಿವರ್ ಮೇಲೆ ನಡೀತಾ ಇದ್ದಾನೆ. ಜನ ಎಲ್ಲ ನೋಡಿದ್ರು, ಹೇ ವಾಟ್ ಇಸ್ ದಿಸ್, ಹೌ ಕಮ್ ಯಾತೆಂಗೆ ಇವನು ನೀರಲ್ಲಿ ನಡೀತಾ ಇದ್ದಾನಲ್ಲ. ಅವಾಗ ಒಬ್ರು ಹೇಳ್ತಾನೆ, ಇವನೇನೋ ಮ್ಯಾಜಿಕ್ ಮಾಡ್ತಾ ಇದ್ದಾನೆ. ಓಡೋಗಿ ಒಂದು ಪಾಸ್ಟ್ರನ್ನ ಕರ್ಕೊಂಡು ಬರ್ತಾರೆ. ಪಾಸ್ಟರ್ ಬಂದು ನೋಡಿ, ಅವ್ನು ನೀರ ಮೇಲೆ ನಡೀತಾ ಇದ್ದಾನೆ. ಇಸ್ ಇಟ್? ಪಾಸ್ಟ್ರ್ ಓಡ್ ಬಂದರು. ವಾವ್, ಇದಕ್ಕೆ ನಾವು ಹೇಳೋದು ಅಚಲವಾದ ನಂಬಿಕೆ, ಸ್ಟ್ರಾಂಗ್ ಫೇತ್. ಮಗನೇ ಇಲ್ಲಿ ವಾಪಸ್ ಬರ್ತಾನೆ. ನೀನು ನನ್ನೂ ಕರ್ಕೊಂಡು ಹೋಗ್ತೀಯಾ, ನಡ್ಕೊಂಡು ಹೋಗ್ತೀಯಾ? ಬನ್ನಿ ಪಾಸ್ಟರ್ ಹೋಗೋಣ. ನೋಡ್ರಿ ಅವನದು ನಂಬಿಕೆ ಎಷ್ಟಿದೆ ಅಲ್ವಾ? ಆ ಥರ ನಂಬಿಕೆ ಇರಬೇಕಲ್ವಾ? ಕೈ ಹಿಡ್ಕೊಂಡು ನಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಈ ದಡದಿಂದ ಪಾಸ್ಟ್ರು ಅವನು ನೀರಲ್ಲಿ ನಡ್ಕೊಂಡೇ ಹೋಗ್ಬಿಟ್ರು. ನೋಡ್ದ ಅವರಿಬ್ಬರಿಗೆ ಎಷ್ಟು ಸ್ಟ್ರಾಂಗ್ ಫೇತ್ ಇತ್ತು. ಇನ್ನೊಬ್ಬ ಹೇಳ್ತಾನೆ, ಮೊದಲು ಅವ್ನು ನಡೆಯುವಾಗ ಹೇಳ್ತಾನೆ, ಇದೆಲ್ಲ ಬರೀ ಬೈಬಲಲ್ಲಿದೆ, ರಿಯಾಲಿಟಿಯಲ್ಲಿ ಆಗಲ್ಲ ಅಂತ. ಆಯಿತಾ? ನಂಬಿಕೆ ಇದ್ದರೆ ಏನು ಬೇಕಾದರೂ ನಾವು ಮಾಡ್ಬೋದು. ಯೇಸುವಿನ ನಾಮದಲ್ಲಿ ಏನು ಬೇಕಾದರೂ ನಾವು ಮಾಡ್ಬೋದು. ಸೊ ಯೇಸು ಸ್ವಾಮಿ ಮೇಲೆ ನಾವೆಲ್ಲರೂ ಸ್ಟ್ರಾಂಗ್ ಫೇತ್ ಇಡೋಣ. ನಿಮ್ಮ ಎಕ್ಸಾಮಲ್ಲಿ ನಿಮಗೆ ಯಾವ ರ್ಯಾಂಕ್ ಬೇಕು ಬರೀರಿ, ಬೈಬಲ್ ಇಡಿ, ಜೀಸಸ್ ಈ ರ್ಯಾಂಕ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಥ್ಯಾಂಕ್ ಯು ಅಂತ ಹೇಳ್ತೀರಾ ಮಕ್ಕಳೇ? ಸ್ಟ್ರಾಂಗ್ ಫೇತ್ ಇದೆಯಾ ನಿಮಗೆಲ್ಲ? ಎಲ್ಲರಿಗೂ ಸ್ಟ್ರಾಂಗ್ ಫೇತ್ ಇದೆಯಾ? ಓಕೆ, ಇವಾಗ ಹೋಮ್ವರ್ಕ್ ಮಾಡೋಣ. ಏನು ಮಾಡಬೇಕು ಫಸ್ಟ್ ಅಂದರೆ, ನಾ ಎಲ್ಲ ಡ್ರಾಯಿಂಗ್ ಚೆಕ್ ಮಾಡ್ತೀನಿ. ನಾ ಹೇಳೋ ಡ್ರಾಯಿಂಗೆಲ್ಲ ಚೆಕ್ ಮಾಡ್ತೀನಿ. ನೆನ್ನೆನೂ ಕೊಟ್ಟಿದ್ದೀನಿ. ಇವತ್ತು ನೀವು ಜೀಸಸ್ ವಾಟರ್ ಮೇಲೆ ನಡ್ಕೊಂಡು ಹೋಗೋ ಡ್ರಾಯಿಂಗ್ ಮಾಡಬೇಕು, ಚೆನ್ನಾಗಿ ಕಲರಿಂಗ್ ಮಾಡಬೇಕು. ಆಮೇಲೆ ಬೋಟು ಎಲ್ಲ ಡಿಸೈಪಲ್ಸ್ ಕೂತಿದ್ದಾರಲ್ಲ, ಆ ಬೋಟೂ ಇರಬೇಕು ಅದರಲ್ಲಿ, ಆ ಡ್ರಾಯಿಂಗ್ ಮಾಡಿರಬೇಕು. ಸೆಕೆಂಡ್, ವಾಟ್ ಈಸ್ ಫೇತ್? ನಂಬಿಕೆ ಎಂದರೇನು? ಅದಕ್ಕೆ 1-2 ಲೈನಲ್ಲಿ ಉತ್ತರ ಬರೆದು ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ನೀವು ಕಮೆಂಟ್ ಬಾಕ್ಸಲ್ಲಿ ಉತ್ತರ ಬರೆದು ಹಾಕಬೇಕು. ಆಮೇಲೆ ಯೇಸು ಸ್ವಾಮಿ ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡಿ ಆದಮೇಲೆ ಇಲ್ಲಿ ಅವ್ರು ನಡ್ಕೊಂಡು ಹೋಗೋ ಸಮಯ ಯಾವುದು? ರಾತ್ರಿಯ 4ನೇ ಜಾವ, 4th ವಾಚ್ ಆಫ್ ದ ನೈಟ್. ಅದು ಯಾವ ಟೈಮಿಂದ ಯಾವ ಟೈಮು ಅದನ್ನು ನೀವು ಬರೆದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಓಕೆನಾ? ಎಲ್ಲರೂ ಇದನ್ನು ನೀವು ಮಾಡ್ತೀರಾ? ಮತ್ತೆ ನಾಳೆ ನಾನು ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಹತ್ರ ನಾನು ಬಂದು ಮಾತಾಡ್ತೀನಿ. ಓಕೆ? ಥ್ಯಾಂಕ್ ಯು ಚಿಲ್ಡ್ರನ್, ಥ್ಯಾಂಕ್ ಯು. We are all warriors of Jesus Christ. What is our weapon? Our weapon is the Bible, and we should know each and every verse in the Bible. Today, we are going to learn a verse in the Bible, and that is Philippians chapter 4 verse 13, and it says, I can do all things through Christ who strengthens me. Now our children are going to recite. Those of you all are watching us also recite loudly. Are we ready? Let's go. Philippians chapter 4 verse 13. I can do all things through Christ who strengthens me. We have to recite this more strongly. So are we going to do it once again? Yes. So let's do it. Philippians chapter 4 verse 13. I can do all things through Christ who strengthens me. Very good. All this time we had so much fun. Now it is game time. So children, are you ready to play some game? Yes.
Okay, today's game is called Material Hunt. I'm going to tell a verse that is from a book, a chapter, and a verse. You have to open the Bible, search for it, read the verse to yourself, and if you find a material, what is a material? A material is a non living thing, like some key or mud or stone. If you find that, you have to tell me immediately. Whoever tells will get a point. So, parents, if you have children at home, many children, make them play, and the best one will get an award. Okay, are you ready? Yes. Oh, feeble. Are you ready? Yes. Okay, the first verse, Matthew chapter 16, verse 19. Psalm chapter 118, verse 22. Start. Very good. Josephine gets another point. The others should open your Bibles really fast. Josephine is so fast. Next, Mark chapter 2, verse 11. Bed. Very good. Darika gets a point. Next, John chapter 6, verse 35. Bread. Very good. Darika gets another point. Next, Colossians chapter 3, verse 12. Can't find? What? Bowl, very good. All of them get a point. You should be really confident in yourself. Don't feel scared, okay? Okay, since Jessica told it first, Jessica gets a point. now the last one. Let me see who gets it. Exodus chapter 32, verse 2. Golden earrings. Very good. Darika gets another point. So And today, our winner is Darika. Let's all clap for her. Tomorrow, when we play the game, you should. She got 3. She got 3, you got 2. She told the last one. Okay. Next, when we play tomorrow, we will see who is the winner. Okay, very good. Now, our game time is over. Parents, if any of your child has won the game among the rest of them, give them a chocolate or a prize, whatever you like. Okay? ಇವಾಗ ಪ್ರಾರ್ಥನೆಯ ಸಮಯವಾಗಿದೆ. ನಾವೆಲ್ಲರೂ ನಾವಾಗಿರುವಂಥ ಸ್ಥಳದಲ್ಲಿ ಕೈಗಳನ್ನು ಜೋಡಿಸಿ ಕಣ್ಣನ್ನು ಮುಚ್ಚುತ್ತಾ ನಾವು ಪ್ರಾರ್ಥನೆ ಅಂಶಗಳನ್ನು ಹೇಳಿ ಒಬ್ಬೊಬ್ಬರಾಗಿ ಪ್ರಾರ್ಥಿಸಬೇಕಾದ್ರೆ ಮಕ್ಕಳು ಮತ್ತು ಎಲ್ಲ ಅವರ ಪೇರೆಂಟ್ಸ್ ಎಲ್ಲರೂ ಸೇರಿ ನಾವು ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ ನಾವು ಎಲ್ಲ ರೋಗಿಗಳಿಗಾಗಿ, ಎಲ್ಲ ದೇಶಗಳಿಗಾಗಿ, ಆಮೇಲೆ ನಮ್ಮ ಭಾರತ ದೇಶಕ್ಕಾಗಿ ವಿ ಸ್ಪೆಷಲಿ ಪ್ರೇ ಫಾರ್ ಆಲ್ ದ ಸಿಕ್ ಪೀಪಲ್, ಫಾರ್ ಆಲ್ ದ ನೇಷನ್ಸ್ ಆಫ್ ದ ವರ್ಲ್ಡ್ ಆ್ಯಂಡ್ ಫಾರ್ ದ ನೇಷನ್ ಇಂಡಿಯಾ. ನಾವು Jessica will pray for this prayer point, and let's all close our eyes and pray. Our most gracious Heavenly Father, we thank you for this wonderful day you have given us. Thank you for blessing us. Thank you for covering us under your wings. Lord, I pray for all the sick people. Lord, whoever are dying should not die, and whoever are getting sick should not get sick. And Lord, I pray for all the countries who are like high people are dying there. Lord, forgive us, and Lord, cover us with your precious blood. And Lord, no people should fall in the virus. Thank you for doing so. Bless us, keep us safe. In Jesus' most precious name I pray, amen. Thank you, Lord, for blessing all the nations of the world. Thank you, Lord, for blessing our nation, India. In Jesus' name we pray. Amen. Now, secondly, we'll pray for all the doctors, nurses, and frontline workers. ಎಲ್ಲ ವೈದ್ಯರಿಗಾಗಿ, ನರ್ಸ್ಗಳಿಗಾಗಿ, ಈ ಕೊರೋನಾ ವೈರಸ್ಗೋಸ್ಕರ ಕೆಲಸ ಮಾಡ್ತಿರುವಂಥ ಪ್ರತಿಯೊಂದು ಸಿಬ್ಬಂದಿಗಳಿಗಾಗಿ ಪ್ರಾರ್ಥನೆ ಮಾಡುವ ಸಮಯವಾಗಿದೆ. ಸೊ ನಮ್ಮ ಮಧ್ಯದಲ್ಲಿ ವಿ ಹ್ಯಾವ್ ಜೋಸ್ಫಿನ್ ಇನ್ our midst, and she will pray. And let's all join together and we'll pray with her. Lord Jesus, thank you, Lord, for giving us this wonderful day, Lord Jesus. Thank you, Lord.
Thank you, Lord, for wonderful food, wonderful family, wonderful brothers and sisters, and wonderful parents, Lord Jesus Christ. Thank you for this beautiful church, Lord Jesus Christ. Thank you, Lord Jesus Christ. Lord, I pray for the frontline workers, the doctors, nurses, the army people, all of them, Lord Jesus Christ. Lord Jesus Christ, I pray that no harm, no danger should come, Lord Jesus Christ. They are working for the virus, Lord Jesus Christ. They are protecting us, Lord Jesus Christ. You keep them under your wings, Lord Jesus Christ. No harm, no danger should come to them, Lord Jesus Christ. Please, Lord Jesus Christ, so many people, so many doctors, nurses, and all are dying because they are taking care of the virus, the people who got the virus, Lord Jesus Christ. Lord Jesus Christ, please, Lord, cover them under your wings, Lord Jesus Christ. No harm, no danger should come, Lord Jesus Christ. In Jesus' name I pray. Amen. Amen. Thank you, Josephine. For now, we'll pray for God's Spirit to move all over, and people who do not know Jesus should come to Jesus. ನಾವು ಪ್ರಾರ್ಥನೆ ಮಾಡೋಣ, ದೇವರ ಆತ್ಮನು ಈ ಭೂಮಿಯ ಮೇಲೆ ಚಲಿಸಬೇಕು, ಆತನ ಹಸ್ತ ಈ ಭೂಮಿಯ ಮೇಲೆ ಚಲಿಸಬೇಕು, ಮತ್ತು ಯಾರ್ಯಾರು ರಕ್ಷಣೆಯನ್ನು ಹೊಂದಿಕೊಂಡಿಲ್ವೋ ಅವರು ಎಲ್ಲರೂ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳಬೇಕು, ಅವರ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಪ್ರಾರ್ಥನೆ ಮಾಡೋಣ. ಸೊ ನಾವು ಬೆಟಿನಾ ವಿಲ್ ಪ್ರೇ ಫಾರ್ ದಿಸ್ ಆ್ಯಂಡ್ ಲೆಟ್ಸ್ ಆಲ್ ಜಾಯಿನ್ ಟುಗೆದರ್. ನಾವೆಲ್ಲರೂ ಕಣ್ಮುಚ್ಚೋಣ ಮಕ್ಕಳೇ, ಎಲ್ಲರೂ ಕಣ್ಮುಚ್ಚಿ ಅಕ್ಕ ಜೊತೆಲಿ ನಾವು ಸೇರಿ ಪ್ರಾರ್ಥನೆ ಮಾಡೋಣ. Heavenly Father, our provider, our maker, and our protector, we thank you, Jesus, for giving us this wonderful day in our life. Jesus, thank you for giving us everything till now. Bless us, be with us. As we are praying for whoever doesn't know you, bless us, be with us. Keep all over the world, they should know you, Jesus. Bless us, be with us. This coronavirus should finish soon. It should go out of this whole world. Bless us. We should come to church and we should pray for everyone. Bless us, be with us. Keep us safe. No accident should happen. Bless everyone. In Jesus' name I pray. Amen. ಥ್ಯಾಂಕ್ ಯು ಬೆಟಿನಾ. ನಾವು ಐ ಹೋಪ್ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೇನೆ. ಎಲ್ಲರೂ ಒಂದೇ ಸ್ಥಳದಲ್ಲಾಗಿದ್ದು ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಕೈ ಹಿಡಿದು ಮಕ್ಕಳಿಗೋಸ್ಕರ ಮಕ್ಕಳೆಲ್ಲರೂ ಕೈಯನ್ನು ಹಿಡಿದುಕೊಂಡು ಪೇರೆಂಟ್ಸ್, ತಂದೆ ತಾಯಿಯವರು ನಿಮ್ಮ ಮಕ್ಕಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವ ಸಮಯವಾಗಿದೆ ಇದು. ಸೊ ಇವಾಗ ವಿಶೇಷವಾಗಿ ಎಲ್ಲ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ಸಭೆಯ ಮಕ್ಕಳು ಮಾತ್ರವಲ್ಲ, ಇಡೀ ದೇಶದ ಮಕ್ಕಳು, ಇಡೀ ಲೋಕದಲ್ಲಿರುವಂಥ ಎಲ್ಲ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂಥ ಸಮಯವಾಗಿದೆ. ಮಕ್ಕಳೆಲ್ಲರೂ ನೀವು ಕೈಗಳನ್ನು ಜೋಡಿಸಿ ಕೈಗಳನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡೋಣ. ಇವಾಗ ಎಲ್ಲ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವರು ಸುರಕ್ಷಿತವಾಗಿರಬೇಕು, ಅವರು ದೇವರನ್ನು ಆರಾಧಿಸಬೇಕು, ದೇವರ ವಾಕ್ಯವನ್ನು ಓದಬೇಕು, ದೇವರ ವಾಕ್ಯದ ಪ್ರಕಾರ ನಡೆಯಬೇಕು ಎಂಬುದಾಗಿ ಪ್ರತಿಯೊಬ್ಬರು ಕಣ್ಣು ಮುಚ್ಕೊಳ್ಳಿ. ನಮ್ಮ ಮಧ್ಯದಲ್ಲಿರುವಂಥ ಬ್ಲೆಸ್ಸನ್ ಅವರು ಇವಾಗ ಪ್ರಾರ್ಥನೆ ಮಾಡ್ತಾರೆ. ಬ್ಲೆಸ್ಸನ್, ಪ್ರೇ. Oh God, I thank you for giving me the chance one more time to pray in your presence, oh God. Oh God, I pray for all the children in this church and all the children outside in this world, oh God. Oh God, there are children who suffer from deadly diseases and coronavirus, oh God. We pray for them to heal them, and they have to rise up for doing your work, oh Lord. They have to know you, and they have to come towards you and do your work, oh God. They have to forget the worldly desires and do the heavenly desires, oh God. Oh God, protect them from all evil spirits and all the diseases, oh God. Oh God, only you can protect them from everything. They cannot move without you holding their hands, God. God, hold their hands and walk with them, and daily in their life there should be happiness, and they have to know that you are a God, the true living God. They have to know that only you can protect them and no one else can protect them, oh Lord. Oh Lord, please protect them in this world. I pray for all the countries, children who dwell in each country, oh Lord. Oh Lord, they are in their houses, oh Lord. Even if they come out, your presence should go with them. Your angels should surround them and protect them from all diseases. Lord, protect them until we find. Don't let them fall into the hands of coronavirus. Oh Lord, protect them. In precious Heavenly Father, protect them. They have to not turn towards the worldly desires and fall. Oh Lord, they have to come towards you.
protect them, O Lord. We pray thanks for doing so. In precious heavenly name we pray. Amen. 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 Thank you, Blessing. Now let's all pray for all the prayer points and for all the people of this nation and for all the nations of the world, that coronavirus will not touch any person, or not even the children, nor the youths, nor the elders, nor the old people, anybody. And ಎಸ್ತರ್ ಇವಾಗ ಎಲ್ಲ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ನಾವೆಲ್ಲರೂ ಕೈಗಳನ್ನು ಹಿಡಿದುಕೊಂಡು ಲೆಟ್ಸ್ ಆಲ್ ಪ್ರೇ. ಆಗಿರುವಂಥ ಸ್ಥಳದಲ್ಲಿ ಕಣ್ಣನ್ನು ಮುಚ್ಚಿಕೊಳ್ಳ್ರಿ. ಆಮೇಲೆ ನಮ್ಮ ದೇಶದ ಸಂರಕ್ಷಣೆಗಾಗಿ ಎಕಾನಮಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಡಾಕ್ಟರ್ಸ್ ನರ್ಸಸ್ಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಒಂದು ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಸೊ ಲೆಟ್ಸ್ ಆಲ್ ಕ್ಲೋಸ್ ಅವರ್ ಐಸ್. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡುವಂಥ ಸಮಯ. ಎಸ್ತರ್ ಅವರು ప్రార్థನೆ ಮಾಡ್ತಾರೆ. స్తోత్రం పరిశుద్ధుడా, జయం గల దేవా, సృష్టికర్త అయ్యా, నీ ఘనమైన నామానికి కొంజనాలు అయ్యా. గడిచిన దినమంచి కనురెప్ప పాచిన మమ్మల్ని మీరు కాచి కాపాడి అయ్యా, ఈ దినము మా కొరకు మీరు ఏర్పరిచిన విధానాన్ని బట్టి నీకే స్తోత్రములు. ఇదిగో తండ్రి, 2-3 ఎక్కడ నా నామం పేరిట ఏకీభవిస్తారో వారి మధ్య ఉంటానని వాగ్దానం చేశావు కదయ్యా. అయ్యా, నీ నామం పేరిట ఇప్పటి వరకు మేము చేసిన ప్రార్థనలో మీరు జయాన్ని ఇస్తున్నారని మేము నమ్ముచున్నాం తండ్రి. ఇదిగో చిన్న బిడ్డలు నా యొద్దకు రానివ్వడి, పరలోక రాజ్యము వారిదని మీరు చెప్పారు అయ్యా. నీ సన్నిధిలోని ఇష్టలైన వారు తండ్రి ప్రభా, మా దేశం కొరకు ప్రార్థన చేయగా వారి ప్రార్థనలు విరి తండ్రి ప్రభా, మీరు ఉత్తరం ఇస్తున్న విధానాన్ని బట్టి నీకే స్తోత్రములు అయ్యా. నా దేశాన్ని తండ్రి ఆ వ్యాధి నుంచి మీరు దూరపరచమని ప్రార్థన చేయించున్నాను. ఏ విషయాల్లో అయితే తండ్రి నా దేశం పడిపోయిందో ప్రభా, అదే స్థితి పోలీసులు మీ చేతులకు అప్పగిస్తున్నా. వాళ్ళందరినీ మీ రక్తంతో కవర్ చేయమని ప్రార్థన చేయించున్నాను తండ్రి. చిన్న బిడ్డలు మొదలుకొని ప్రభా, వృద్ధాప్యం ఉందన్న వృద్ధుల వరకు ప్రభా, వాళ్ళందరినీ మీ దైవిక కావలి కట్టండి, ఆశీర్వదించండి, మీ రక్తంతో ముద్ర పెట్టండి. ఏ తెగులు తండ్రి మా గుడారాలకి సమీపించకుండా నీ దైవిక కావలితో కట్టమని ప్రార్థన చేయించున్నాం ప్రభా. మా ప్రార్థనలు విరి జయాన్ని ఇచ్చినందుకు నీకే స్తోత్రములు. ఇచ్చి నీ ప్రార్థన నీ పాదాల చెంతకి చేర్చుకోమని నజరేతుని యేసుక్రీస్తు నామములో అడుగుచున్నాం తండ్రి. Amen. Let's all thank God for He has answered all our prayers. ದೇವರು ನಾವು ಮಾಡಿರುವಂಥ ಎಲ್ಲ ಪ್ರಾರ್ಥನೆಗಳಿಗೆ ಕೇಳಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಂಬುತ್ತಾ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. Let's all thank God. So children, did you all enjoy today's program? Yes. We had beautiful worship. We had action songs by these children. And I told you one story. What was the theme? Strong faith. No doubt, strong faith. You need to have strong faith in the Lord. Now let's wind up this program by praying. Shall we all pray, children? Please close your eyes, everyone. Gracious Heavenly Father, we look to your holy face, Lord. Thank you so much for strengthening us, for all the talents that you have given to us, because you are the God who runs the whole world, Lord. You are uncreated creator, we thank you. You are self-existing God, we thank you. You are bright morning star, Lord Jesus Christ, we thank you. You are miracle working God, Lord Jesus Christ, we thank you, Lord. We thank you for everything. We thank you for everything. Till we meet tomorrow, let your presence be with us. In Jesus' most precious and wonderful name we pray. Amen and amen. God bless you, children. Hope you will not trouble your parents. We will meet you again. Okay? Bye-bye. God richly bless you.